ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿದಾಗೆ ಸ್ಟಾರ್ಟಿಂಗ್ ನೋಡಿದಾಗ ಇವತ್ತಿನ ವಿಡಿಯೋ ಬಂದು ಮದುವೆಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಂತ ಅನ್ನೋದಾಗಿರುತ್ತೆ. ಮತ್ತೆಗೆ ಹುಡುಗಿಗೆ ನಮ್ಮ ಕಡೆಯಿಂದ ಏನು ಕೊಡ್ತಿದ್ದೀವಿ ಅಂತ ಅನ್ನೋದು. ಇದು ಬಂದು ರೇಷ್ಮೆ ಸೀರೆ ಬ್ಲೌಸ್ ಹೊಲಿಸಿರೋದು ರಿಸೆಪ್ಷನ್ಗೆ. ಯಾವ ಥರ ಡಿಸೈನ್ ಮಾಡಿಸಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್. ಈ ಡಿಸೈನ್ಗೆ 4,000 ತೊಗೊಂಡ್ರು. ನಾನು ಹೇಳ್ದಾಗೆ ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಗಾನವಿ ಬೊಟಿಕ್ ಅಂತ ಬಿಡದಿನಲ್ಲಿ. ಎಂಬ್ರಾಯ್ಡಿಂಗ್ ಮಾಡಿಸಿರೋದಲ್ಲ ಅಲ್ಲಿ ಅವ್ರದ್ದು, ಬೇಕಾದರೆ ನಾನು ಹಾಕಿದ್ದೀನಿ ವಿಡಿಯೋ ನೋಡಿ. ಬಿಡದಿನಲ್ಲಿರುವಂಥ ಅವ್ರದ್ದು ಅಂಗಡಿಗೆ ಹೋಗಿ ವಿಸಿಟ್ ಕೊಡಿ. ಚೆನ್ನಾಗಿ ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲ್ಕೊಡ್ತಾರೆ. ಕುಚ್ಚು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅವ್ರದ್ದು. ಮತ್ತು ಇನ್ಸ್ಟಾಗ್ರಾಮ್ ಪೇಜು ಇದೆ, ಗಾನವಿ ಬೊಟಿಕ್ ಅಂತ. ಇದು ತಂದಿರೋದು ಧಾರೆ ಸೀರೆ, ಬದಲು ತೋರಿಸಿದ್ದು ರಿಸೆಪ್ಷನ್ ಸೀರೆ. ಇದು ಧಾರೆ ಸೀರೆಗೆ ಸ್ವಲ್ಪ ಜಾಸ್ತಿ ವರ್ಕ್ ಏನೂ ಮಾಡಿಸಿಲ್ಲ, ಸಿಂಪಲ್ಲಾಗಿ ಬ್ಲೌಸನ್ನು ಹೊಲಿಸಿದ್ದೀವಿ. ಧಾರೆ ಸೀರೆ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಇಲ್ಲ ಗೋಲ್ಡ್ ಕಲರಲ್ಲಿ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರನೇ ಗೋಲ್ಡ್ ಕಲರಲ್ಲಿ ತಂದಿದ್ದೀವಿ. ನಾವು ಮದುವೆಗೆ ಎಷ್ಟು ಸೀರೆ ಹೊಲಿಸಿದ್ದೀವೋ, ನಂದಿರ್ಬೋದು, ನಮ್ಮ ಅಮ್ಮಂದಿರ್ಬೋದು, ಹಾಗೆ ಹುಡುಗಿದಿರ್ಬೋದು, ಇಷ್ಟು ಬ್ಲೌಸು ಕೂಡ ನಾವು ಗಾನವಿ ಬೊಟಿಕ್ನಲ್ಲೇ ಹೊಲಿಸಿರೋದು. ಒಟ್ಟು ಒಂದು 12,000 ರೂಪಾಯಿ ಬ್ಲೌಸ್ ಗಂಟನೂ ಹೊಲಿಸಿದ್ದೀವಿ. ಒಂದು 13,000 ರೂಪಾಯಿ ಬ್ಲೌಸ್ಗೆ ಕೊಟ್ಟಿದ್ದೀವಿ, ಎಂಬ್ರಾಯ್ಡಿಂಗಿಂದ ಬ್ಲೌಸಿಂದ ಹಿಡಿದು. ಮತ್ತು ಇದು ನಮ್ಮ ಅಮ್ಮಂಗೆ ತೊಗೊಂಡಿರೋದು, ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು ಮದುವೆ ಫಂಕ್ಷನಲ್ಲಿ. ಮತ್ತು ಇನ್ನೊಂದು ಸೀರೆ ಎರಡನ್ನೂ ಧಾರೆಗೊಂದು ರಿಸೆಪ್ಷನ್ಗೆ ತಂದಿರೋದು. ಈ ಬ್ಲೌಸು ಕೂಡ ಗಾನವಿ ಬೊಟಿಕ್ನಲ್ಲೇ ಹೊಲಿಸಿರೋದು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಮ್ಮಮ್ಮ ಸ್ವಲ್ಪ ಜಾಸ್ತಿ ವರ್ಕೆಲ್ಲ ಇದ್ದರೆ ಹಾಕ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಶೂಟ್ ಆಗೋ ರೀತಿಯೇ, ಅವ್ರು ವೇರ್ ಮಾಡೋ ರೀತಿಯೇ ಹಾಕ್ಕೊಟ್ಟಿದ್ದಾರೆ. ಡಿಸೈನು ಕೂಡ ಒಳಗೂ ಅಷ್ಟೇ ಸಿಂಪಲ್ಲಾಗಿ ಮಣಿ ಎಲ್ಲ ಹಾಕ್ಕೊಟ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನಂದು ಬ್ಲೌಸು, ನನ್ನ ಸ್ಯಾರಿದು ತಂದಿಲ್ಲ, ನನ್ನ ಮನೇಲೇ ಇತ್ತು. ಅದರಿಂದ ನನ್ನ ತಮ್ಮನ ಮನೆಗೆ ಬಂದಿದ್ನಲ್ವ, ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮದುವೆಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅನ್ನೋದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮತ್ತು ಈ ಸ್ಯಾರಿ ತೊಗೊಂಡಿರೋದು ಸುಮಂಗಲಿ ಸಿಲ್ಕ್ ಹೌಸಲ್ಲಿ. ಇದು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮನಿಗೆ ಅಂತ ತೊಗೊಂಡಿರೋದು. ಸೀರೆ ಬಂದು 500 ರೂಪಾಯಿ. ಇದು ಸುಮಂಗಲಿ ಸಿಲ್ಕ್ ಹೌಸಲ್ಲಿ, ಮೈಸೂರು ಸುಮಂಗಲಿ ಸಿಲ್ಕ್ ಹೌಸು. ಫಸ್ಟೇ ವೀಡಿಯೋ ಹಾಕಿದ್ದೀನಿ ನಾನು ಸುಮಂಗಲಿ ಸಿಲ್ಕ್ ಹೌಸ್ದು. ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ, ಕ್ವಾಲಿಟಿ ಇರೋ ಸೀರೆ ಎಲ್ಲನೂ. ಒಂದು ಸರಿ ಒಂದು ಹಳೆ ವೀಡಿಯೋ ಇದೆ, ಹೋಗಿ ನೋಡಿ. ನೆಕ್ಸ್ಟ್ ಇದು ಕೂಡ 500 ರೂಪೀಸ್ತೇನೆ. ಇದು ಕೂಡ 500 ರೂಪೀಸ್ತೇನೆ ಸೀರೆ. ಅಂದರೆ ಯಾರಿಗಾದ್ರೂ ಕೊಡೋಣ ಅಂದ್ಬಿಟ್ಟು ತಂದಿದ್ದೀವಿ. ನಮ್ಮ ರಿಲೇಷನ್ಗೆ, ನಮ್ಮ ಚಿಕ್ಕಮ್ಮಂದಿರಿಗೆ, ಅವ್ರಿಗೆ ಯಾರಿಗಾದ್ರೂ ನೆಂಟ್ರಿಗೆ ಕೊಡೋಣ ಅಂತ ತಂದಿದ್ದೀವಿ. ಆದರೆ ಇನ್ನೂ ಯಾರಿಗೆ ಕೊಡೋದು ಅಂತ ಡಿಸೈಡ್ ಆಗಿಲ್ಲ. ಅಂಚು ಕೂಡ ಚೆನ್ನಾಗಿದೆ, ಹಾಗೆ ಕುಚ್ಚು ಕೂಡ ಬಂದಿದೆ ಅದರಲ್ಲೇ. ಸ್ಮೂತ್ ಸ್ಯಾರಿ ಬರುತ್ತಲ್ಲ ಆ ಟೈಪ್ ಇದೆ. ಈ ಸ್ಯಾರಿ ಬಂದು ಬಿಡದಿರೋ ತೊಗೊಂಡಿರೋದು. ಇದು ಸ್ವಲ್ಪ ಮೈಸೂರು ಸಿಲ್ಕಲ್ಲಿ ತೊಗೊಂಡಿರೋದು, ಮೈಸೂರು ಸೆಮಿ ಸಿಲ್ಕಲ್ಲಿ ತೊಗೊಂಡಿರೋದು. ಈ ಸ್ಯಾರಿ ಹುಡುಗಿ ಅಮ್ಮನಿಗೆ ತೊಗೊಂಡಿರೋದು. ನೆಕ್ಸ್ಟು ಇದು ಕೂಡ ಸುಮಂಗಲಿ ಸಿಲ್ಕ್ ಹೌಸಲ್ಲಿ ತೊಗೊಂಡಿರೋದು. ಇದು ನಮ್ಮ ಅತ್ತೆ ಮತ್ತು ಮಾವನ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಅವ್ರಿಗೆ ಅಂತಲೇ ನಮ್ಮ ಅತ್ತೆಗೆ ಸೀರೆ ಮತ್ತು ನಮ್ಮ ಮಾವನಿಗೆ ಪಂಚೆ ಶರ್ಟು, ಹಾಗೆ ಟವೆಲ್ ಕೂಡ ತೊಗೊಬಂದಿದ್ದೀವಿ. ನಮ್ಮ ಅಪ್ಪನಿಗೆ ಇರೋದು ಒಬ್ಬರೇ ಅಕ್ಕ, 5 ಜನ ಅಕ್ಕ ತಂಗಿಯರಿದ್ದಿದ್ರಲ್ಲೂ ಉಳಿದಿರೋದು ಒಬ್ಬರೇ. ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ, ಯಾರ್ಯಾರು ಕೊಡಬೇಕು ಅವ್ರಿಗೆಲ್ಲನೂ. ನನ್ನ ತಂಗಿ ಮದುವೆಯಲ್ಲಿ ಎಲ್ಲರಿಗೂ ಬಟ್ಟೆಗಳು ತೆಗ್ದಿರೋದ್ರಿಂದ ಜಾಸ್ತಿ ನನ್ನ ತಮ್ಮನ ಮದುವೆ ಏನಷ್ಟು ಗ್ರ್ಯಾಂಡ್ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀವಿ ನಮ್ಗೆ ತಕ್ಕಂಗೆ. ಮತ್ತು ಇದು ನಮ್ಮ ಅಪ್ಪಂಗೆ ತೊಗೊಂಡಿರೋದು, ನೈಟ್ಗೆ ರಿಸೆಪ್ಷನ್ಗೆ ಮತ್ತು ಧಾರೆಗೆ ತೊಗೊಂಡಿರೋದು. ನೆಕ್ಸ್ಟ್ ಇದು ನನ್ನ ತಂಗಿ ಮಗಳಿಗೆ ತೊಗೊಂಡಿರೋದು, ಲೆಹಂಗ ತೊಗೊಂಡಿದ್ದೀವಿ. ಇದು ಮೈಸೂರಲ್ಲೇ ತಂದಿತ್ತು. ಆದರೆ ಮೈಸೂರಲ್ಲಿ ಏನೇನು ತಂದೆ ಅನ್ನೋದು ನಾನು ವೀಡಿಯೋ ಮಾಡಿರಲಿಲ್ಲ. ಅಂದರೆ ಬಟ್ಟೆ ತೊಗೊಂಡಿದ್ನಲ್ಲ ನನ್ನ ತಮ್ಮ, ಬಟ್ಟೆ ತೊಗೊಬಂದಿದ್ದನ್ನ ಮನೆಗೆ ತೊಗೊಂಡು ಹೊಂಟೋಗಿದ್ದೆ. ಅದರಿಂದ ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ಹೇಳಿಲ್ಲ ನಿಮಗೆ. ಮೈಸೂರು ಹೋಗಿದ್ದಾಗ ಇಲ್ಲ ಅಂದರೆ ಒಂದು 50,000 ರೂಪಾಯಿ ಬಟ್ಟೆ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅವತ್ತು ನಾವು. ಇದು ಸ್ಲೀವ್ ಹಾಕಿಸ್ಬೇಕು, ಸ್ಲೀವ್ ಇನ್ನೂ ಹಾಕ್ಸಿಲ್ಲ. ಮದುವೆಗೆ ಇಲ್ಲೇ ಬರ್ತಾರಲ್ಲ ನನ್ನ ತಂಗಿ ಮಕ್ಕಳು ಎಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಮತ್ತು ಇದು ನಮ್ಮ ದೊಡ್ಡಪ್ಪನಿಗೆ ಅಂತ ತೊಗೊಂಡಿರೋದು. ನೆಕ್ಸ್ಟ್ ನಮ್ಮಮ್ಮ ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದೆರಡು ಸ್ಯಾರಿ ತೊಗೊಂಡಿದ್ದೀವಿ. ಅಂದರೆ ಎಲ್ಲ ಕೆಲಸಕ್ಕೆಲ್ಲ ಹಾಕ್ಕೊಂಡು ಹಳೇವು ಮಾಡಿಬಿಟ್ಟಿರ್ತಾರೆ ಅಂದ್ಬಿಟ್ಟು ಹೊಸ ತೊಗೊಂಡಿದ್ದೀವಿ, ಸಿಂಪಲ್ ಸ್ಯಾರಿಗಳು. ಅದಕ್ಕೆ ತಕ್ಕಂಗೆ ಪೆಟಿಕೋಟು ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದು ನನ್ನ ತಮ್ಮ ತೊಗೊಂಡಿರೋದು, ಅಂದರೆ ಹುಡುಗಿ ಕಡೆಯವರು ಕೊಡಿಸಿರೋ ಅಂಥದ್ದು ಧಾರೆಗೆ. ಇದರಲ್ಲಿ ಸೆಂಟು ಕೂಡ ಬಂದಿದೆ, ಸೆಟ್ಟು ನೋಡ್ಬೋದು ನೀವು. ಟವಲ್ಲು, ಪಂಚೆ, ಶರ್ಟು ಸೆಟ್ ಬಂದಿದೆ, ಇದು ಧಾರೆಗೆ ಅಂತ.
ಹುಡುಗಿ ಕಡೆಯಿಂದ ಕೊಡಿಸಿರುವಂಥದ್ದು ಇದು. ಸೆಟ್ ಪೂರ್ತಿ ಬರುತ್ತೆ ಇದು. 1,500 ಏನೋ ಅಂದರೂ ಗೊತ್ತಿಲ್ಲ ನನಗೆ ಸರಿಯಾಗಿ. ನೆಕ್ಸ್ಟು ರಿಸೆಪ್ಷನ್ಗೆ ಶೂಟು. ಇದನ್ನು ಬೆಂಗಳೂರಲ್ಲಿ ಹೊಲಿಸ್ಕೊಟ್ಟಿದ್ರು, ಅಂದರೆ ಹುಡುಗಿ ಕಡೆಯವರ ತಗೊಟ್ಟು ಪೀಸ್ ತೊಗೊಂಡು ಹೊಲಿಸಿರೋದು ಶೂಟು. ರೆಡಿಮೇಡ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು, ಅಂದರೆ ರೆಡಿಮೇಡೆಲ್ಲ ಅವ್ನಿಗೆ ಅಳತೆಗೆ ತಕ್ಕಂಗೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಶೂಟನ್ನ ಹೊಲಿಸ್ಕೊಟ್ಟಿದ್ದಾರೆ. ಅವರೇ ಹುಡುಗಿ ಕಡೆಯವರೇ ಹೊಲಿಸ್ಕೊಟ್ಟಿರೋದು. ನೈಟ್ಗೆ ರಿಸೆಪ್ಷನ್ಗೆ ಫುಲ್ ಓಪನ್ ಮಾಡಿದ್ರೆ ಮತ್ತೆ ಅದೇ ತಿರ್ತಿ ಫೋಲ್ಡ್ ಮಾಡೋಕ್ಕಾಗಲ್ಲ ಅಂತ ತೆಗ್ದಿಲ್ಲ ಅಷ್ಟೇ ನಾನು. ಈ ಶೂಟ್ ಬಂದು ತಂಗಿ ಮಗಂಗೆ ತೊಗೊಂಡಿರೋದು. ಸೇಮ್ ನನ್ನ ಮಕ್ಳದ್ದು ಕೂಡ ಇದೇ ಥರ ಇದೆ ಶೂಟು, ನೀವು ನೋಡಿರ್ಬೋದು ನನ್ನ ಹಳೆ ವೀಡಿಯೋದಲ್ಲಿ. ಸೇಮ್ ಎಲ್ಲರದ್ದು ಒಂದೇ ಥರ ಇದೆ ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋದಕ್ಕೆ ಶೂಟು. ಮತ್ತು ಇನ್ನೇನೇನು ಒಡವೆ, ಹುಡುಗಿಗೆ ಏನೇನು ಒಡವೆ ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಇದು ಬ್ರಾಸ್ಲೈಟು, ಚಿನ್ನದ್ದು ಅಂತ ಏನು ಅನ್ಕೋಬೇಡಿ, ಇದು ಆರ್ಟಿಫಿಷಿಯಲ್ ತೊಗೊಂಡಿರೋದು. ಅಂದರೆ ಮದುವೆಗೆ 1 ದಿನಕ್ಕೆ 2 ದಿನಕ್ಕೆ ವೇರ್ ಮಾಡೋಕ್ಕೆ ಅಂತ ತೊಗೊಂಡಿದ್ದಾನೆ ಅಷ್ಟೇ. ಚಿನ್ನದು ಅಂತ ಏನು ಅಷ್ಟೊಂದು ಒಡವೆ ಯಾವುದೂ ಇಲ್ಲ ನಮ್ಮ ಹತ್ರ. ಮತ್ತು ಇದು ಕಾಲು ಚೈನು ಹುಡುಗಿಗೆ ತೊಗೊಂಡಿರೋದು. ಮದುವೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀವಿ. ಮತ್ತು ಇದು ಹುಡುಗಿಯರು ಒಂದು ಹಾಕಿದ್ರು ಎಂಗೇಜ್ಮೆಂಟಲ್ಲಿ ರಿಂಗು. ಇವನೊಂದು ರಿಂಗ್ ತೊಗೊಂಡಿದ್ದಾನೆ ಅವನಿಗೆ ಅಂತ ಅಂದ್ಬಿಟ್ಟು. ಮತ್ತು ಇದು ತಾಲಿ ಹತ್ರ ಹಾಕೊಳ್ಳೋಕೆ ಗುಂಡು ತೊಗೊಂಡಿರೋದು. ತಾಲಿ ಮಾಡ್ಸೋಕೆ ಹಾಕಿದ್ದೀವಿ. ತಾಲಿ ಮೊದಲೇ ತಂದಿಟ್ಕೋಬಾರ್ದಲ್ವ ಮನೆಗೆ, ಆದ್ದರಿಂದ ತಾಲಿನ ಅಂಗಡಿಲೇ ಇದೆ. ಅದರ ತಾಲಿಗೆ ಅಕ್ಕಪಕ್ಕ ಹಾಕೋದಕ್ಕೆ ಗುಂಡು ಮಾತ್ರ ಮನೇಲಿ ಇಟ್ಕೊಂಡಿದ್ದೀವಿ ತಂದು. ಮತ್ತು ಇದು ನಮ್ಮ ಅಮ್ಮನಿಗೆ ಅಂತ ಕಾಲು ಚೈನ್ ತೊಗೊಂಡಿರೋದು. ಈ ಕಾಲು ಚೈನ್ ಬಂದು ನಮ್ಮ ಅಮ್ಮನಿಗೆ ಅಂತ ತೊಗೊಂಡಿರೋದು, ತಿರುಪನ ಕಾಲು ಚೈನು. ನಮ್ಮಮ್ಮ ಕಾಲು ಚೈನ್ ಕೇಳ್ತಿದ್ರು ಅಂತ ತೊಗೊಂಡಿದ್ದಾನೆ ಮದುವೆಗೆ ಹಾಕೊಳ್ಳೋಕ್ಕೆ. ಮತ್ತು ಕಾಲುಂಗುರ, ಮದುವೆಗೆ ಹುಡುಗಿಗೆ ಕಾಲುಂಗುರ ಮತ್ತು ಕಾಲು ಮಿಂಚು ನನ್ನ ತಮ್ಮನಿಗೆ, 2 ನಾವೇ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದಿಷ್ಟು ಸ್ವಲ್ಪ ಗೋಲ್ಡು ಮತ್ತು ಸಿಲ್ವರ್. ಆದರೆ ಇದು ಆರ್ಟಿಫಿಷಿಯಲ್ ತೊಗೊಂಡಿರೋದು, ಚಿಕ್ಕಪೇಟೆನಲ್ಲಿ ಪರ್ಚೇಸ್ ಮಾಡಿರೋದು. ಇಷ್ಟೊಂದು ಯಾರಿಗೆ ಅಂತಂದರೆ ನಮ್ಮ ಅಮ್ಮನಿಗೆ, ತಂಗಿಗೆ, ನಮ್ಮ ಚಿಕ್ಕಮ್ಮನಿಗೆ, ತಂಗಿ ಮಗಳಿಗೆ ಅಂತ ತೊಗೊಂಡಿರೋದು. ಅಷ್ಟು ಗೋಲ್ಡು ಒಡವೆ ಏನು ಅಷ್ಟೊಂದಿಲ್ಲ ನಮ್ಮ ಹತ್ರ. ಇರೋವಂಥದ್ದು ಬರೀ ಆರ್ಟಿಫಿಷಿಯಲ್ ಅಷ್ಟೇ. ಗೋಲ್ಡ್ಗಿಂತ ಮದುವೆಯಲ್ಲಿ ಸಿಲ್ವರು ಮತ್ತು ಆರ್ಟಿಫಿಷಿಯಲ್ ಒಡವೆ ಇದೆಯಲ್ಲ ಅದೇ ಲುಕ್ ಕೊಡೋದು. ಅದರಿಂದ ಸೆಟ್ಟೇ ತೊಗೊಂಬಿಟ್ಟಿದ್ದೀವಿ. ಅಂದರೆ 1 ದಿನಕ್ಕೆ 2 ದಿನಕ್ಕೆ ಬಾಡಿಗೆಗೆ ಇಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದೇ ಸರಿ ತಂದಿಟ್ಕೊಂಡ್ರೆ ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ಅಂದ್ಬಿಟ್ಟು ಚಿಕ್ಕಪೇಟೆಯಿಂದ ತಂದಿದ್ದಾನೆ ಸೆಟ್ಟೆಲ್ಲನೂ. ಸೆಟ್ಟೆಲ್ಲ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಜುಮ್ಕಿ, ಮಾಟಿ ಕೂಡ ತಂದಿದ್ದಾನೆ. ನಮ್ಮ ಅಮ್ಮನಿಗೆ ಬಳೆ, ನನ್ನ ತಂಗಿ ಮಗಳಿಗೊಂದು ಚಿಕ್ಕದು ನೆಕ್ಲೆಸ್ ತಗೊಂಬಂದಿದ್ದಾನೆ. ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ನನಗೆ ತಗೊಂಬಂದಿರೋದು. ಇದು ಸೆಟ್ ಪೂರ್ತಿ ಬಂದಿದೆ. ಅಂದರೆ ಕಿವಿದು ಓಲೆ, ಬೈತಲೆ, ಹಾಗೆ ಡಾಬು ಎಲ್ಲ ಬಂದಿದೆ. ಇದು ನನಗೆ ತಗೊಂಬಂದಿರೋದು ಅವನೇ. ನೆಕ್ಸ್ಟ್ ಇದಿಷ್ಟು ಪರ್ಚೇಸ್ ಏನು ಮಾಡೋದು ಸೀರೆ ಬಟ್ಟೆ ಅನ್ನೋದು. ನೆಕ್ಸ್ಟು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು ತಟ್ಟೆಗಳು ತಂದಿದ್ದಾನೆ, ಅಲ್ಲೇ ಚಿಕ್ಕಪೇಟೆಲ್ಲ ತಂದಿರೋದು. ಮತ್ತು ಬಟ್ಲುಗಳು ಕೂಡ ತಗೊಂಬಂದಿದ್ದಾನೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಅಂದ್ಬಿಟ್ಟು, ಮದುವೆನಲ್ಲಿ ಬಂದವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡಿರೋದು ಫ್ರೆಂಡ್ಸ್. ಇದು ಸ್ವಲ್ಪನೇ ತಗೊಂಡಿರೋದು, ಸಾಲಿಲ್ಲ ಅಂದರೆ ಮತ್ತೆ ತಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ತಗೊಂಡಿದ್ದೀವಿ. ಪ್ಲೇಟು ಕೂಡ ತುಂಬ ಚೆನ್ನಾಗಿದೆ, ಆದರೆ ಇದೆಲ್ಲ ಜಾಸ್ತಿ ಬಾಳಿಕೆ ಬೀಳಲ್ಲ, ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ, ಗಟ್ಟಿ ಇರಲ್ಲ. ನೆಕ್ಸ್ಟ್ ಹುಡುಗಿ ಕಡೆಯಿಂದ, ನಮ್ಮ ಕಡೆಯಿಂದ ಹುಡುಗಿಗೆ ಇಷ್ಟು ಒಡವೆ ಕೊಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಸೀರೆ, ಬ್ಲೌಸು, ಎಲ್ಲ ಬ್ಲೌಸು ಕೂಡ ನಾವೇ ಹೊಲಿಸಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಾನು. ಸೀರೆ, ಬ್ಲೌಸು ಇದನ್ನೆಲ್ಲನೂ, ಮ್ಯಾಚಿಂಗ್ ಬ್ಲೌಸು, ಮ್ಯಾಚಿಂಗ್ ಪೆಟಿಕೋಟ್ ಎಲ್ಲನೂ ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.